ನಾವು ಹೊರಗಿನ ಶತ್ರುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸುಭದ್ರ ದೇಶ ಆಗ್ಬೇಕು ಅಂದ್ರೆ ಒಳಗಿರುವ ಶತ್ರುಗಳನ್ನ ಕೂಡ ನಾವು ತಹಬದಿಯಲ್ಲಿ ಇಡ್ಲೇಬೇಕಾದ ಪರಿಸ್ಥಿತಿ. ನಾನು ಜನರಿಕ್ ಆಗಿ ಪ್ರಶ್ನೆ ಕೇಳ್ಬಿಡ್ತೀನಿ, ಒಳಗಿರುವ ಶತ್ರುಗಳು ಅಂತ ಹೇಳಿ ಭಾರತಕ್ಕೆ ಇರೋದೇನು? ಕೇವಲ ಈ ವೋಟ್ ಬ್ಯಾಂಕು ಅಥವಾ ಧರ್ಮಾಧಾರಿತ ರಾಜಕಾರಣ ಮಾತ್ರನಾ, ಅಥವಾ ಅಕ್ರಮವಾಗಿ ಬಂದವರನ್ನ ಪೋಷಿಸುವಷ್ಟು ಔದಾರ್ಯತೆನ? ಒಳಗಿರುವ ಶತ್ರುಗಳು ಯಾರು ಅಂತ ಹೇಳಿ ನಮ್ಮ ದೇಶದಲ್ಲಿರೋ ನಮ್ಮ ದೇಶದಲ್ಲಿ ಎದ್ಕೊಂಡು ನಮ್ಮ ಮೇಲೆ ಕತ್ತಿ ಮಸಿಯುವಂತ ಬೇಕಾದಷ್ಟು ಜನ ಇದ್ದಾರೆ. ಇದು ಕೆಲವು ಬಹಳ ಇದು ಕಡೆಗೆ ನೀವು ಏನ್ ಬೇಕಾದ್ರೆ ನೀವು ಎಕ್ಸ್ಪ್ಲೇಷನ್ ಕೊಡಿ, ಅದು ಸುತ್ತಿ ಬಂದು ತಿರ್ಗಾ ಪಾಲಿಟಿಕ್ಸ್ಗೆ ಬಂದು ಸೇರ್ಕೊಳತ್ತೆ. ಅದು ನೀವು ಬೇಕಾದಷ್ಟು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬೇಕಾದಷ್ಟು ನಮ್ಮ ರಾಜ್ಯದಲ್ಲೇ ಇದ್ದಾರೆ. 60,000ಕ್ಕಿಂತ ಜಾಸ್ತಿ ಇದ್ದಾರೆ. ಆಣೆಕಲ್ಲಲ್ಲಿ ಪೂರ್ತಿ ಒಳ್ಳೆ ದೊಡ್ಡ ದೊಡ್ಡ ಕಾಲೋನಿಗಳನ್ನೇ ಕಟ್ಕೊಂಡು ಕೂತಿದ್ದಾರೆ ಅನ್ನೋ ಮಾತು ಬರ್ತಾ ಇದೆ. ಬಟ್ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೇಳಿದೆ ನಿಮ್ದು ರೆಸ್ಪಾನ್ಸಿಬಿಲಿಟಿ, ರಾಜ್ಯ ಸರ್ಕಾರ ಮಾಡಲ್ಲ. ಯಾಕೆ ಅಂತನೂ ನಿಮ್ಗೆ ಗೊತ್ತು. ಅಷ್ಟೊಂದು ಕೂಲಂಕಷವಾಗಿ ಹೇಳುವಂತ ನೆಸೆಸಿಟಿ ಅಲ್ಲ. ಹೌದು, ಇವತ್ತು ಈ ನೋಡಿ, ಫಸ್ಟ್ ಟೈಮು ಜನರಲ್ ರಾವತ್ ಹೇಳಿದ್ರು 2.5 ಎನಿಮಿ ಅಂತಂದ್ರು. ಆ ಹಾಫ್ ಎನಿಮಿ ಇದು ನಮ್ಮ ದೇಶದಲ್ಲೇ ಇರೋ ಎನಿಮಿ. ಅದು ಎಂಥ ಎನಿಮಿ? ನೀವೇ ಒಂದು ಅದಕ್ಕೆ ನಿಮ್ಮ ಮಾಧ್ಯಮದವರೇ ಒಂದು ಅದಕ್ಕೆ ಪರ ಕಟ್ಟಿದ್ರಿ, ವೈಟ್ ಕಾಲರ್ ಟೆರರಿಸ್ಟ್ ಅಂತ. ನೋಡಿ, ಆ ಸ್ಟೇಜಿಗೆ ಬಂದಿದ್ದೀವಿ ನಾವು. ವೈಟ್ ಕಾಲರ್ ಟೆರರಿಸ್ಟ್ ಚೆನ್ನಾಗಿ ಓದಿ ಜನಕ್ಕೆ ಸೇವೆ ಮಾಡುವಂತಹ ಜನನೇ ಬಂದು ನಮ್ಮ ಮೇಲೆ ಕತ್ತಿ ಬಸಿದ್ರೆ ಇನ್ನೇನು ಹೇಳಕ್ಕಾಗತ್ತೆ. ಕೆಲವು ರಾಜಕೀಯ ಪಕ್ಷಗಳು ಅವ್ರನ್ನ ಓಪನ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಅವೆಲ್ಲ ನಿಮಗೂ ಚೆನ್ನಾಗಿ ಗೊತ್ತು. ಹೌದು, ನಮ್ಮ ಇಂಟರ್ನಲ್ ತೊಂದರೆಗಳೇನಿದೆ ಅದು ವಿಪರೀತ ದೊಡ್ಡ ಒಳ್ಳೆ ಭಸ್ಮಾಸುರಂತರ ದೊಡ್ಡ ಬೆಳೆದು ಬಿಟ್ಟಿದೆ. ಅದಕ್ಕೆ ಒಂದು ಸರಿಯಾದ ನಾವು ಸೊಲ್ಯೂಷನ್ ಕಂಡುಹಿಡಿಯಬೇಕು. ಹೌದು, ನಮ್ಮ ಇಂಟರ್ನಲ್ ಪ್ರಾಬ್ಲಮ್ಸ್ ಎಲ್ಲ ಪೂರ್ತಿ ಕಮ್ಮಿ ಆದರೆ ನಾವು ನಮ್ಮ ದೇಶ ಮುಂದೆ ಡೆವಲಪ್ಡ್ ನೇಷನ್ ಆಗತ್ತೆ. ಇಲ್ದೇ ನಾವೇನೇನು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅವೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅವ್ರು ಕೂತ್ಕೊಂಡು. ಸೊ ಇದು ಒಂಥರ ಹಿಡಿದು ವಿಶಸ್ ಸರ್ಕಲ್. ಬಟ್ ಐ ಆಮ್ ಶೂರ್ ನಮ್ಮ ದೇಶದ ಸರ್ಕಾರ ಅದರ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಲೂ ಎಲ್ಲ ಹೋದ್ರೂ ಇದೇ ಮಾತಾಡ್ತಾರೆ, ಇದು ದೇರ್ ಇಸ್ ನೋ ಝೀರೋ ಟಾಲರೆನ್ಸ್ ಅಂತ. ಬಟ್ ಆ ಝೀರೋ ಟಾಲರೆನ್ಸ್ ಅನ್ನೋದನ್ನ ಮಾಡಿ ತೋರಿಸ್ಬೇಕು. ನಾವು ಈ ಮಾತು ಹಿಂದಿನ ಸಾರನೂ ಹೇಳಿದ್ವಿ. ನಾವು ಸುಮ್ಮನೆ ನೋಡಿ ದೊಡ್ಡ ದೊಡ್ಡ ಸ್ಲೋಗನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ, ನಾವು ಮಾಡಿ ತೋರಿಸ್ಬೇಕು. ದೇಶ ಪ್ರೇಮ, ದೇಶಭಕ್ತಿ ಅಂತ ಹೇಳಿದ ತಕ್ಷಣ ಒಂದು ಐಡಿಯಾಲಜಿ ಅವರು ಅಥವಾ ಒನ್ ಪಾರ್ಟಿ ಸಪೋರ್ಟರ್ಸ್ ಇಂಥ ದುರಂತದ ಪರಿಸ್ಥಿತಿಲಿ ಇದೀವಿ ಸರ್. ಬಟ್ ದೇಶ ಎಲ್ರದ್ದು ಕೂಡ, ಎಲ್ಲಾ ಪೊಲಿಟಿಕಲ್ ಪಾರ್ಟಿಯವ್ರದ್ದು ಎಲ್ಲ ಐಡಿಯಾಲಜಿ ಈ ಮನಸ್ಥಿತಿ ಬರಬೇಕು ಅಂದ್ರೆ, ಹಾಗೆ ಒಳಗಿರೋ ಶತ್ರುಗಳನ್ನ ನಾವು ಎದುರಿಸಬೇಕು ಅಂದ್ರೆ ಏನ್ ಮಾಡಬೇಕು? ಪ್ರಹ್ಲಾದ್, ನಾನು ಈಗ ಒಂದು 2 ತಿಂಗಳಿಂದ ನಾನು ರಿಪಬ್ಲಿಕ್ ಡೆಲ್ಲಿ ಒಳಗೆ ನಾನು ಒಂದು ಇದೇ ಕಾನ್ಫರೆನ್ಸ್ ನಾನು ಸೇರ್ಕೊಂಡಿದ್ದೆ. ಅದ್ರ ಥೀಮ್ ಏನು? ನ್ಯಾಷನಲಿಸ್ಟಿಕ್ ಮೂವ್ಮೆಂಟ್. ಅದಕ್ಕೆ ಒಂದು ಥೀಮ್ ಮಾಡಿದ್ರು. ನಾನು ಕರೆದ್ರು, ಅರ್ನಾಬ್ ಕರೆದು, ನೀವು ಇನ್ನೇನು ಹೇಳುತ್ತೆ ಹೇಳಿ. ನಾ ಹೇಳಿದೆ, ನಾವು ಸರ್ಕಾರದ ಬೈತೀವಿ, ಅದೆಲ್ಲ ಬೇಡ, ನಾವು ನೋಡ್ಕೋಬೇಡ. ನಾವು ಏನೋ ಒಂದು ಕೆಲಸ ಮಾಡ್ತೀವಿ. ಏನು ಆಸ್ ಎ ಸ್ಟೂಡೆಂಟ್ ಯು ಆರ್ ಡೂಯಿಂಗ್ ಸಮಥಿಂಗ್, ಆರ್ ಆಸ್ ಎ ವರ್ಕರ್ ಯು ಆರ್ ಡೂಯಿಂಗ್ ಸಮಥಿಂಗ್, ಅಥವಾ ನೀನು ಬರೀ ಏನೋ ಉಪಾಧ್ಯಾಯರು, ನೀನು ಒಳ್ಳೆ ಟೀಚ್ ಮಾಡಿ ಒಂದು ಕ್ವಶನ್ ಮಾಡು, ನಾನು ಏನು ಮಾಡ್ತಿದ್ದೀನಿ ಅನ್ನೋದು ದೇಶಕ್ಕೆ ಒಳ್ಳೇದಾಗತ್ತಾ ಒಳ್ಳೇದಾಗಲ್ವಾ? ಕ್ವಶನ್ ಹಾಕು. ನೀನು ಅದು ಪ್ರಾರಂಭ ಮಾಡ್ಲಿಕ್ಕೆ ಮೊದಲು ಕ್ವಶನ್ ಮಾಡು. ನೀನು ಟೀಚರ್ ಇದ್ರೆ ನಾನು ಒಳ್ಳೆ ಟೀಚರ್ ಆಗಿ ಸ್ಟೂಡೆಂಟ್ ಹೇಳ್ಕೊಡ್ತಿದ್ದೀನಾ, ನೀನೇ ಚೆಕ್ ಮಾಡು. ನೀ ಇಲ್ಲ ಅಂದ್ರೆ ಅದು ಮಾಡಬೇಡ. ಅಂದ್ರೆ ಇದು ಆಂಟಿ ನ್ಯಾಷನಲಿಸ್ಟಿಕ್. ಸರ್ಕಾರ ಬೈಯೋದು ಬೇರೆ ವಿಷಯ. ನೀನೇ ಚೆಕ್ ಮಾಡ್ಕೋ, ನಾನು ಏನ್ ಮಾಡ್ತಾ ಇದ್ದೀನಿ, ಇದು ನ್ಯಾಷನಲಿಸ್ಟಿಕ್, ದೇಶಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತ ಮಾಡು, ಒಳ್ಳೇದಾಗಲ್ಲ ಅಂದ್ರೆ ಖಂಡಿತ ಮಾಡಬೇಡ. ಅದೊಂದು ಆಟಿಟ್ಯೂಡ್ ತಗೊಂಡ್ಬಿಟ್ರೆ ಪ್ರತಿಯೊಬ್ಬ ಒಂದು ಸಿಟಿಸನ್, ಪ್ರತಿಯೊಬ್ಬ ನಾಗರಿಕರು, ಸ್ಟೂಡೆಂಟ್ಸ್ ಆಗಲಿ, ಹೆಂಗಸರಾಗಲಿ, ಗಂಡಸರಾಗಲಿ, ಏನೇ ಮಾಡ್ತಿದ್ರು ಒಂದೇ ಒಂದು ಕ್ವಶನ್. ಇವ್ರು ಹೇಳ್ದಂಗೆ, ಪಾರ್ಸಲ್ ಹೇಳ್ದಂಗೆ, ನಾನು ಕಿಟಕಿ ಬಾಗಿಲು ತೆಗೆದ್ಬಿಟ್ಟು ಬಾಳೆಹಣ್ಣು ಸಿಪ್ಪು ಒಳಗಾಕಬಾರ್ದು. ಇದು ನಮ್ಮ ದೇಶಕ್ಕೆ ಒಳ್ಳೇದಾ? ಇಲ್ಲ. ಯಾಕೆ ಹಾಕ್ತಿ?
ಎಷ್ಟೇ. ಆದ್ರಿಂದ ಆ ರೀತಿ ಪ್ರತಿಯೊಬ್ಬ ಯುವಕ ಯುವತಿ ಹುಡುಗರು ನಾಗರಿಕರು ಇದನ್ನೇ ಕ್ವಶನ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ನಾವು ಸರ್ಕಾರ ಭಯ ಅವಶ್ಯಕತೆ ಇಲ್ಲ. ಈ ಸಿಂಧೂರ ಆಪರೇಷನ್ ಆದ ತಕ್ಷಣ ನಮ್ಮ ಭಾರತ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗ್ಬಿಡ್ತು. ಟ್ರಂಪ್ ಅದ್ರಬಿಟ್ಟ, ಪಾಕಿಸ್ತಾನ ಆದ್ರೋಯ್ತು, ಬಾಂಗ್ಲಾ ಆದ್ರೋಯ್ತು, ಯಾರು ಏನೋ ಮಾಡಕ್ಕಾಗಲ್ಲ. ಈ ನಾಟೋ, ಇಸ್ಲಾಮಿಕ್ ನಾಟೋ ಅಸೋಸಿಯೇಷನ್, ಟ್ರಂಪ್ ಟ್ಯಾಕ್ಸ್ ಹಾಕೋದು, ಅವರು ಟರ್ಕಿಗೆ ಸಹಾಯ ತಗೊಳ್ಳೋದು ಎಲ್ಲ ನಮ್ಮನ್ನು ನೋಡಿ ಭಯಪಟ್ಟು ಪತ್ರ ಕೊಟ್ಟಿದ್ಕೆ ಅಲ್ಲಿ ಓಡಾಡ್ತವ್ರೆ. ನಾವು ಎದುರದೆ ಫರ್ಮ್ ಆಗಿ ನಿಂತಿದ್ದೀವಿ. ಈ ಮಾತನ್ನ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಿಂತು ಅವ್ರ ವೇಷಭೂಷಣ ಹೈಟ್ ನೋಡ್ಬಿಟ್ಟು ನಾಯಿಗಳೆಲ್ಲ ಬೊಗಳ್ತಿದ್ವಂತೆ. ಅವರು ಫರ್ಮ್ ಆಗಿ ನಿಂತ್ಕೊಂಡಿದ್ಕೆ ನಾಯಿ ಓಡೋಗ್ಬಿಟ್ವಂತೆ. ನಾವು ಸಿಂಧೂರದಲ್ಲಿ ಫರ್ಮ್ ಆಗಿ ನಿಂತ್ಕೊಂಡಿದ್ಕೆ ಈ ನಾಯಿಗಳೆಲ್ಲ ಓಡಾಡ್ತವೆ. ಈ IPL ಇನ್ಸಿಡೆಂಟ್ ಆಯ್ತು ಬೆಂಗಳೂರಲ್ಲಿ. ಯುವಕರು ಯಾವುದೇ ಅತಿ ಆದ್ರೂ ಚಾಣಕ್ಯ ವಿಷ ಅಂತ ಹೇಳ್ತಾನೆ. ಹಾಗೆ ಬ್ಯಾಡ್ ಇನ್ಸಿಡೆಂಟ್ ಆಯ್ತು. ಆಗೊಂದು ನಾನು ಆಟ ಸ್ಟಾರ್ಟ್ ಮಾಡಿದೆ. ಅದು ತರುಣರಿರ್ಬೋದು, ಬಾಲಕರಿರ್ಬೋದು, ಯುವಕರಿರ್ಬೋದು. ಏನು ಆಟ ಅಂದ್ರೆ, ಒಬ್ರು ಹುತಾತ್ಮರು ಒಂದ್ ಹೆಸರು ಹೇಳ್ಬೇಕು, ನೆಕ್ಸ್ಟ್ ಇನ್ನೊಬ್ರು ಹೆಸರು ಹೇಳ್ಬೇಕು. ಹೀಗೆ ಪ್ರಾರಂಭ ಮಾಡಿದೆ. ಐ ಗಾಟ್ ವೆರಿ ಶಾಕ್ಡ್. ತುಂಬಾ ಆಶ್ಚರ್ಯ ಆಯ್ತು. 3-4ಕ್ಕೆ ನಿಲ್ಲುತ್ತೆ. ಅದೇ ನೀವು ಫಿಲ್ಮ್ ಸ್ಟಾರ್ ಹೆಸರುಗಳು ಕೇಳಿ, ಕ್ರಿಕೆಟ್ ಪ್ಲೇಯರ್ ಹೆಸರುಗಳು ಕೇಳಿ, ಹೀರೋಯಿನ್ ಹೆಸರುಗಳು ಕೇಳಿ, ಅದಿರುತ್ತೆ. ಇದು ಬೇಕಾಗಿರೋದು, ಈ ಬದಲಾವಣೆ ಬೇಕಾಗಿರೋದು. ಅದೇ ರೀತಿ ಇದನ್ನ ಹೇಗೆ ಬದಲಾವಣೆ ತರಬಹುದು ಅನ್ನೋದನ್ನ ಸರ್, ನಾಗರಿಕ ಪ್ರಜ್ಞೆ ಬಹಳ ಮುಖ್ಯವಾಗಿ, ನಾಗರಿಕ ಪ್ರಜ್ಞೆ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ಯಾರ್ದು, ಮುರಳಿ ಸರ್ ಅಥವಾ ಪಾರ್ಥ ಸಾರಥಿ ಸರ್? ನೀವು ಹೇಳೋದು 100% ನಿಜ. ಆ ನಾಗರಿಕರಿಗೆ ಏನು ವಿಷಯ ಗೊತ್ತಿರಬೇಕೋ ಅವರು ತಿಳ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ಯಾರ ಹೆಸರು ಹೇಳಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲಾರ್ದು ಅಭಿಪ್ರಾಯ ಒಂದೇ. ನಾವು ಬೇರೆಯವ್ರ ಮೇಲೆ ಕೈ ತೋರಿಸೋದಕ್ಕಿಂತ ಮುಂಚೆ ನಾವು ನಮ್ಮನ್ನು ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ನಾವು ಸರಿಯಾಗಿ ಕೆಲಸ ಮಾಡಿದ್ರೆ, ನಾವು ಮಾಡ್ತಿರೋ ಕೆಲಸ ಸರಿಯಾಗಿದೆ, ಅದು ಜನಕ್ಕೆ ಉಪಕಾರ ಆಗುತ್ತೆ, ಅದು ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನೋಂತಹ ಒಂದು ಧ್ಯೇಯ ನಮ್ಮ ಮನಸ್ಸಲ್ಲಿ ಇದ್ರೆ ನಾವು ಬೇರೆಯವ್ರನ್ನೂ ನಾವು ಚೇಂಜ್ ಮಾಡಕ್ ಸಾಧ್ಯ. ಒಂದು ನಿಮಗೆ ಉದಾಹರಣೆ ಕೊಡಬೇಕು ಅಂದ್ರೆ, ನೋಡಿ, ನಾವು ಸೈನಿಕರು ನಾವು ಯಾರ ಸಲಹೆನೂ ತಗೊಳ್ಳಲ್ಲ. ನಾವು ನಮಗೇನು ಕೆಲಸ ನಮ್ಗೆ ಸರಿ ಅಂತ ಅನ್ಸುತ್ತೋ, ನಮಗೇನು ನಮ್ಮ ದೇಶಕ್ಕೋಸ್ಕರ ಏನು ನಾವು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀವಿ. ಆ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅದೇನು ಗೊತ್ತಾ, ಅದು ನಿಸ್ವಾರ್ಥ ಸೇವೆ. ಅದನ್ನ ನೋಡಿ ಎಷ್ಟೋ ಜನ ಇಷ್ಟಪಟ್ಟು ಅವರು ನಾವು ಎಷ್ಟೋ ಜನ ನಾವು ಡಿಫೆನ್ಸ್ ಸರ್ವಿಸ್ ಸೇರ್ಕೋಬೇಕು ಅಂತಾರೆ. ಇಲ್ಲ, ನಾವು ಸೇರ್ಕೊಂಡ ಹಂಗೆ ನಮ್ಮ ದೇಶದ ಸೇವೆಯನ್ನು ಮಾಡಬೇಕು ಅಂತಾರೆ. ಅದಕ್ಕೆ ಉದಾಹರಣೆ ನೀವೆಲ್ಲ ಇದಾರಲ್ಲ, ಇಲ್ಲೇ ಇದಾರಲ್ಲ ಜನ.